ಮುಖ್ಯವಾಗಿ ಈ ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಮೂತ್ರ ಸಾಧಕರಾಗಿ ವೈದ್ಯರು, ಪ್ರಾಕ್ಟೀಸ್ ಮಾಡೋರು ಪ್ರತಿಯೊಬ್ಬರೂ ಸಹ ಬೆಳಗ್ಗೆ ಮೂತ್ರವನ್ನೇ ಕುಡಿಯಬೇಕು ಅನ್ನೋದು ನಮ್ಮ ಸಂಪ್ರದಾಯದಲ್ಲಿ ಅನೇಕ ಗ್ರಂಥಗಳಿಂದ ಡಮರತಂತ್ರದಿಂದನೂ ಹೇಳಿದ್ದಾರೆ. ಸೊ ಯಾಕೆ ತಗೋಬೇಕು, ಇದಕ್ಕೆ ನಿರ್ದಿಷ್ಟ ಉದ್ದೇಶ ಏನು ಅಲ್ವಾ? ಸೊ ಇದರಿಂದ ಏನು ಫಲಿತ ಸಿಗತ್ತೆ ನಮ್ಗಂದ್ರೆ, ಮೊದಲನೇದು ಅದ್ಭುತವಾದ ವಿಷಯ ನಾವು ತಿಳ್ಕೊಂಡಿದ್ದೀವಿ ಇದಕ್ಕೆ ಮುಂಚೆನೆ. ಆ ವಿಷಯ ಏನಂತಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅದೆಯಲ್ಲ, ಪೀನಿಯಲ್ ಗ್ಲ್ಯಾಂಡ್ ಅದು ಇಡೀ ನಾವು ರಾತ್ರಿ ನಿದ್ದೆದಲ್ಲಿರುವಾಗ ಪ್ರಧಾನವಾಗಿ ಅದರಿಂದ ಬರುವಂಥ ಅದ್ಭುತವಾದ ಹಾರ್ಮೋನ್ ಮೆಲಟೋನಿನ್. ನೋಡಿ, ಆ ಮೆಲಟೋನಿನ್ ಅಂತ ಆ ಪ್ರತ್ಯೇಕ ಹಾರ್ಮೋನು ಉತ್ಪನ್ನ ಆಗ್ತಾ ಇರ್ತದೆ. ಸೊ ಈ ಹಾರ್ಮೋನು ರಕ್ತದಲ್ಲಿ ಹೆಚ್ಚಾಗಿ ಲಭ್ಯವಾಗುತ್ತೆ. ಅದನ್ನು ತಗೊಂಡು ನಮ್ಮ ಕಿಡ್ನಿ ಮೂತ್ರಪಿಂಡ ಇದೆಲ್ಲ ಅದನ್ನು ಶೋಷಿಸ್ತದೆ, ಅಂತಂದ್ರೆ ಒಂಥರ ಫಿಲ್ಟರ್ ಮಾಡುತ್ತೆ. ರಕ್ತನ ಫಿಲ್ಟರ್ ಮಾಡಿದ್ರೇ ಮೂತ್ರ ಬರೋದು ಅಲ್ವಾ? ಸೊ ಅದಕ್ಕೋಸ್ಕರ ಆ ಹಾರ್ಮೋನ್ ನೇರವಾಗಿ ನಮ್ಗೆ ಲಭ್ಯವಾಗತ್ತೆ. ಮತ್ತೆ ನಾವು ಆ ಮೂತ್ರವನ್ನು ರೀಸೈಕ್ಲಿಂಗ್ ಮಾಡುವಾಗ ಮತ್ತೆ ತಿರ್ಗಾ ಮರುಸೇವನೆ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಆ ಮೆಲಟೋನಿನ್ ಹಾರ್ಮೋನ್ ಅನ್ನೋದು ನಮಗೆ ಲಭ್ಯವಾಗತ್ತೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಆದಷ್ಟು ನಾವು ಈ ಮೂತ್ರವನ್ನು ಸೇವನೆ ಮಾಡೋದು ಬ್ರಹ್ಮ ಮುಹೂರ್ತ, ಅಂತಂದ್ರೆ 4 ರಿಂದ 5 ಗಂಟೆ ನಾವು ಎದ್ದಿದ ಮೇಲೆ ಸಿಗುವಂತ ಮೊದಲನೇ ಮೂತ್ರ ತಗೊಂಡ್ರೆ ಅದರಲ್ಲಿ ಪ್ರತ್ಯೇಕವಾಗಿ ಹಾರ್ಮೋನ್ ಇರುತ್ತೆ, ಆಮೇಲೆ ಇರೋದಿಲ್ಲ. ಆವಾಗ ತಗೊಂಡಿರುವಂತ ಈ ಮೂತ್ರವನ್ನು ಸೇವನೆ ಮಾಡುವಾಗ ಆ ಹಾರ್ಮೋನ್ ನಮಗಿಲ್ಲ, ಮತ್ತೆ ತಿರ್ಗಾ ನಾವು ಬಾಯಿಂದ ಹೊರಗಡೆ ಕಳಿಸುವಾಗ ಈ ಹಾರ್ಮೋನ್ ಇದಕ್ಕೋಸ್ಕರ ಏನಾಗುತ್ತೆ, ನಾವು ನಮ್ಮಲ್ಲಿ ಅತ್ಯಧಿಕ ಪ್ರಶಾಂತತೆ ಮಾಡೋದು ಒಂದಾಗಿದ್ರೆ ಆ ಮೆಲಟೋನಿನ್ ಹಾರ್ಮೋನ್ ಇರುವಂತ ಮುಖ್ಯ ಲಕ್ಷಣವೇ ನಿಮ್ಮಲ್ಲಿ ಪ್ರಶಾಂತತೆ, ಶಾಂತಿ ಹೆಚ್ಚು ಮಾಡೋದು, ಪ್ರಶಾಂತ ರಿಲ್ಯಾಕ್ಸ್ ಮಾಡೋದು, ಈ ಪ್ಯಾರಾಸಿಂಪಥೆಟಿಕ್ ನರ್ವ್ನ ಆಕ್ಟಿವೇಟ್ ಮಾಡೋದಾಗ್ಲಿ, ವೇಗಸ್ ನರ್ವ್ ಆಕ್ಟಿವೇಟ್ ಮಾಡೋದಾಗ್ಲಿ, ನಿಮ್ಮನ್ನು ರಿಲ್ಯಾಕ್ಸೇಷನ್ ಕರ್ಕೊಂಡೋದಾಗ್ಲಿ, ನೀವು ಧ್ಯಾನದಲ್ಲಿ ಕೂತ್ಕೊಂಡ್ರೆ ಆಳವಾದ ಧ್ಯಾನ ಲಭ್ಯವಾಗೋದಾಗ್ಲಿ ಎಲ್ಲ ಮಾಡ್ಕೊಡ್ತದೆ ನಿಮಗೆ. ನೋಡಿ, ಅದಕ್ಕೆ ಬೆಳಗ್ಗೆ ಮೂತ್ರ ತಗೊಂಡ್ರೆ ಫಲಿತ ಅದರಿಂದ ಅನೇಕ ಎಂಜೈಮ್ಸು, ಮಿನರಲ್ಸು ಎಲ್ಲ ಲಭ್ಯವಾಗತ್ತೆ. ಜೊತೆಗೆ ಮೆಲಟೋನಿನ್ ಅತಿ ಸುಲಭವಾಗಿ, ಅತ್ಯಂತ ಶ್ರೇಷ್ಠಕರವಾಗಿ, ಅತ್ಯಂತ ಹೇರಳವಾಗಿ, ಅತ್ಯಂತ ಹೇಳ್ಬೇಕಂದ್ರೆ ಆ ಉನ್ನತ ಮಟ್ಟದ ಗುಣದ ಇರುವಂತ ಆ ಹಾರ್ಮೋನ್ ಆಚೆ ಕಡೆ ನಾವು ಕೊಂಡ್ಕೋಬೇಕಂದ್ರೆ, ಪರ್ಚೇಸ್ ಮಾಡ್ಬೇಕಂದ್ರೆ ಎಷ್ಟೋ ಕಾಸ್ಟ್ ಆಗತ್ತೆ, ಗೊತ್ತಾ ಈ ವಿಷಯ? ಈ ಮೆಲಟೋನಿನ್ ಹಾರ್ಮೋನ್ ತುಂಬಾ ಜನಕ್ಕೆ ನಿದ್ದೆ ಬರ್ತಾ ಇಲ್ಲ, ಅವರಿಗೆ ಸುದ್ದಿ ಆಗ್ತಾ ಇಲ್ಲ, ದೇಹದಲ್ಲಿ ಸುದ್ದಿ ಆಗ್ತಾ ಇಲ್ಲ ಅಂತಂದ್ರೆ ಈ ಹಾರ್ಮೋನ್ ಅನ್ನು ಇಂಜೆಕ್ಷನ್ ತರ ಕೊಡ್ತಾರೆ. ಸುಮಾರು ಖರ್ಚು ಮಾಡ್ಬೇಕು ಅದಕ್ಕೆ, ಆಯ್ತಾ? ಅಂತ ಯಾವುದೇ ಅವಶ್ಯಕತೆ ಇಲ್ಲದೆ ಆರಾಮಾಗಿ ನಮಗೆ ಲಭ್ಯವಾಗುವಂತ ಈ ಮೊದಲನೇ ಮೂತ್ರವನ್ನು ಸೇವನೆ ಮಾಡುವಾಗ ಪೀನಿಯಲ್ ಗ್ಲ್ಯಾಂಡ್ ಇಂದ ಉತ್ಪನ್ನ ಆಗಿರುವಂತ ಈ ಮೆಲಟೋನಿನ್ ಹಾರ್ಮೋನ್ ನೇರವಾಗಿ ನಮ್ಮ ದೇಹಕ್ಕೆ ಅದು ದೇಹ ಒಳಗಡೆ ಪ್ರವೇಶ ಮಾಡುತ್ತೆ. ಇದು ನೆನಪಿಟ್ಕೊಂಡು ದಯವಿಟ್ಟು ಪ್ರತಿಯೊಬ್ಬರು ಬೆಳಗ್ಗೆ ಮೂತ್ರ ಅತ್ಯಂತ ಉಪಯೋಗಕರ ಮೂತ್ರ ಇದು ಈ ಮೂತ್ರ ವಿಸರ್ಜನೆ ಮೇಲೆ ಶಿವರು ಪಾರ್ವತಿಗೆ ಬೋಧನೆ ಮಾಡುವಾಗ ಒಂದು ವಿಷಯವನ್ನು ಒಂದು ಒಂದು ಶ್ಲೋಕ ಮುಖಾಂತರ ಹೇಳಿದ್ದಾರೆ. ಈ ಶ್ಲೋಕದಲ್ಲಿ ಅವಳು ಹೇಳುವಂತ ವಿಷಯ ಏನಂತಂದ್ರೆ, ಬೆಳಗ್ಗೆ ಸಮಯದಲ್ಲಿ, ಆ ಪ್ರಾತಃ ಕಾಲ ಸಮಯದಲ್ಲಿ ತೂರ್ಪು ದಿಕ್ಕು ಅಂತಂದ್ರೆ ಒಂಥರ ಪೂರ್ವಪು ದಿಕ್ಕಲ್ಲಿ ಕೂತ್ಕೊಂಡು ಏಕಾಗ್ರತೆ ವಹಿಸಿ ನಾವು ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಯ್ತಾ? ಮೂತ್ರ ವಿಸರ್ಜನೆ ಆ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದು ನಾವು ನೆನಪಿಟ್ಕೊಂಡು ಸ್ವಲ್ಪ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅಂದ್ರೆ ಪೂರ್ವಪು ದಿಕ್ಕಲ್ಲಿ ನಿಂತುಕೊಂಡು ಈ ಮೂತ್ರ ವಿಸರ್ಜನೆ ಕೇಂದ್ರೀಕರಣ ಮಾಡಿ ಏಕಾಗ್ರತೆಯಿಂದ ಈ ಮೊದಲನೇ ಮೂತ್ರ ವಿಸರ್ಜನೆ ಮಾಡ್ತಾ ಇರುವಾಗ ಮೊದಲನೇ 5 ರಿಂದ 6 ಡ್ರಾಪ್ಸು, 6 ಹನಿಗಳು ಆ ಮೂತ್ರವನ್ನು ಬಿಟ್ಬಿಡ್ಬೇಕಾಗತ್ತೆ. ಮಧ್ಯದಲ್ಲಿ ಬರುವಂತ ಮೂತ್ರವನ್ನು ಹಿಡಿಯಬೇಕಾಗತ್ತೆ. ಕೊನೆ ಮೂತ್ರ ಏನಿದೆಯೋ ಆ ಸ್ವಲ್ಪ 5-6 ಬಿಂದುಗಳು, 5-6 ಹನಿಗಳು ಬಿಡ್ಬೇಕಾಗತ್ತೆ. ಮತ್ತೆ ಮಧ್ಯೆ ಮೂತ್ರನೇ ಯಾಕೆ ತಗೋಬೇಕು, ಇದೊಂದು ಕಾರಣ ನಾವು ತಿಳ್ಕೊಬೇಕಲ್ಲ. ಮೊದಲನೇ ಮೂತ್ರದಲ್ಲಿ ಬರುವಂತ 5-6 ಆ ಹನಿಗಳು ನಮ್ಮ ಮೂತ್ರ ದ್ವಾರ, ಅಂದ್ರೆ ಮೂತ್ರ ಆ ದಾರಿಯನ್ನು, ಆ ಮಾರ್ಗವನ್ನು ಶುಭ್ರ ಮಾಡತ್ತೆ. ಅದಕ್ಕೆ ಅದು ಬಿಡಬೇಕಾಗತ್ತೆ. ಏನಾಗತ್ತೆ, ಮೊದಲನೇ 5-6 ಡ್ರಾಪ್ಸ್ ಅಂತ ಇಟ್ಕೊಳ್ಳಿ, ಅದನ್ನು ಯಾಕೆ ಬಿಡ್ತೀವಂದ್ರೆ ಆ ಮೂತ್ರ ಹೋಗಿ ಆ ಮೂತ್ರ ಮಾರ್ಗ ಏನಿದೆಯೋ, ಮೂತ್ರ ಫ್ಲೋ ಅಂತ ಮೂತ್ರ ಪ್ರವಾಹ ಆಗೋ ಮಾರ್ಗವನ್ನು ಶುಭ್ರ ಮಾಡತ್ತೆ, ಶುದ್ಧಿ ಮಾಡತ್ತೆ. ಅವಾಗ ಅದು ಬಿಡಬೇಕು, ಅದಕ್ಕೋಸ್ಕರ ಅದು ಬಿಡಬೇಕು.
ಮತ್ತೆ ಕೊನೆ ಮೂತ್ರ ಒಂದು 5-6 ಡ್ರಾಪ್ಸ್ ಯಾಕೆ ಬಿಡಬೇಕು ಅಂತಂದ್ರೆ, ಕೊನೆ ಮೂತ್ರದಲ್ಲಿ ಏನಿರ್ತದೆ ಅಂದ್ರೆ, ಈಗ ನೋಡಿ, ಒಂದು ಮೂತ್ರಾಶಯ ಅಂತ ಅನ್ಕೊಂಡ್ರೆ ಒಂದು ಗ್ಲಾಸ್ ಅನ್ಕೊಳ್ಳಿ. ಏನೇನು ಸೆಟ್ಲ್ ಆಗತ್ತೋ ಕೆಳಗೆ ಹೋಗಿ ಅಡಗಿರ್ತವೆ. ಯಾವುದು ಘನ ಪದಾರ್ಥ ಆಗಲಿ, ಒಂದು ಇನ್ನೇನೋ ದುಮ್ಮು ಧೂಳಿ ಏನೇ ಇರಲಿ, ಎಲ್ಲ ಆ ಕಸು ಏನು ವ್ಯರ್ಥ ಅನ್ನೋದು ಕೆಳಗೆ ಅಡಗಿರ್ತದೆ. ಅದಕ್ಕೆ ಅದು ನಮಗೆ ಉಪಯೋಗ ಅಲ್ಲ. ಉಪಯೋಗ ಉಪಯೋಗ ಮಾಡಿಕೊಳ್ಳಕ್ಕೂ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಅದಕ್ಕೆ ಆಮೇಲೆ ಅದನ್ನು ಬಿಡಬೇಕಾಗತ್ತೆ ಕೊನೆಯಲ್ಲಿ. ಆಗ ಮಧ್ಯದಲ್ಲಿರುವಂತ ಆ ಮೂತ್ರವನ್ನು ನಾವು ಸೇಕರಣೆ ಮಾಡ್ಕೋಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇಡೀ ನೈಟು ನಮ್ಮ ದೇಹ ಇನ್ನೇನ್ ಮಾಡ್ತಾ ಇರ್ತದೆ. ಈ ಮೊದಲನೇ ಮೂತ್ರ ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ, ಇಡೀ ನೈಟು ನಮ್ಮ ದೇಹ ಶುದ್ಧಿ ಮಾಡ್ಕೊತಾ ಇರ್ತದೆ. ಈಗಾಗಲೇ ನಾವು ಹೇಳಿದೀವಿ, ನಾವು ಆಹಾರ ಸೇವನೆ 6 ರಿಂದ 7 ಗಂಟೆಗೆ ಮುಗಿಸಿ 10 ಗಂಟೆಗೆ ಬರೀ ಹೊಟ್ಟದಲ್ಲಿ, ಅಂದ್ರೆ ಹಸು ಜೊತೆಗೇನೆ ಆ ಆ ರೀತಿಯಲ್ಲಿ ನಾವು ಮಲ್ಕೊಡುವಾಗ, ನಾವು ಈಗಾಗಲೇ 6 ಗಂಟೆಯಿಂದ 7 ಗಂಟೆಗೆ ಆಹಾರ ಸೇವನೆ ಮಾಡಿದ್ರೆ 10 ಗಂಟೆಗೆ ಪೂರ್ತಿ ಜೀರ್ಣ ಆಗಿರ್ತದೆ. ಅವಾಗ ಒಂಥರ ಬರೀ ಹೊಟ್ಟದಲ್ಲೇ ಮಲ್ಕೊಡೋದು. ಉಗುರು ಬೆಚ್ಚ ನೀರು 2 ಗ್ಲಾಸ್ ಬೇಕಾದ್ರೆ ಕುಡಿದು ಒಳ್ಳೆ ಮೂತ್ರಕೋಸ್ಕರ ಸೇವನೆ ಮಾಡಿ ಮಲ್ಕೋಬೇಕು, ಆ ರೀತಿಯಲ್ಲಿ ಅಲ್ವಾ. ಸೊ ಆ ರೀತಿ ಮಲ್ಕೊಂಡವಾಗ ಪೂರ್ತಿ ನೈಟು 10 ಗಂಟೆಯಿಂದ ಶುರು ಮಾಡಿಕೊಂಡು ಬೆಳಗ್ಗೆವರೆಗೂ, ಆಯ್ತಾ, ಬ್ರಹ್ಮ ಮುಹೂರ್ತದಲ್ಲಿ ನಾವು 4 ಗಂಟೆಗೆ 3:30 ಆ ಥರ ಎದ್ದೋವರೆಗೂ ಹೇಳೋವರೆಗೂ ನಿಮಗೆ ಅದ್ಭುತವಾದ ರೀತಿಯಲ್ಲಿ ಶುದ್ಧಿ ಆಗ್ತಾ ಇರ್ತದೆ ದೇಹದಲ್ಲಿ. ಎಲ್ಲೆಲ್ಲಿ ಏನು ತೊಂದರೆಗಳಿದೋ ನಿಮ್ಮ ದೇಹ ಕಂಡಿಡ್ತದೆ. ನಿಮ್ಮ ಒಳಗಡೆ ಇರುವಂತ ಸೊ ಆ ಪ್ರತಿರಕ್ಷಕ ವ್ಯವಸ್ಥೆ ಎಲ್ಲಾದ್ರೂ ನೋಡ್ತದೆ. ಪ್ರತಿಯೊಂದು ಯಾವ್ಯಾವ ತೊಂದರೆ ಆಗಿದೆ, ಏನು ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಕಸು ಇದೆ, ಎಲ್ಲಿ ಟಾಕ್ಸಿನ್ಸ್ ಇದೆ, ಎಲ್ಲಿ ಸತ್ತೋಗಿರುವಂತ ಮೃತಕಣಗಳಿದೆ, ಎಲ್ಲದನ್ನು ಶುದ್ಧಿ ಮಾಡ್ಕೊಂತಾ ಇರ್ತದೆ ನೈಟು. ದಟ್ ಈಸ್ ವಾಟ್. ಅದಕ್ಕೆ ನಾವು ಡಿಟಾಕ್ಸಿಫಿಕೇಶನ್ ಟೈಮ್ ಅಂತಂದ್ರೆ, ಅದಕ್ಕೆ ಇದಕ್ಕೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಮಧ್ಯಂತರ ಉಪವಾಸ ಅಂತ ಕರೆಯೋದು. ನೆನ್ಪಿಟ್ಕೊಳ್ಳಿ, ಈ ಮಧ್ಯಂತರ ಉಪವಾಸವನ್ನು ಯಾವುದೇ ಕಾರಣಕ್ಕೆ ಮಿಸ್ ಮಾಡಬಾರದು. ಈ ರೀತಿಯಲ್ಲಿ ತಿನ್ನೋದು, ಈ ರೀತಿಯಲ್ಲಿ ಮಲಗೋದು, ಈ ರೀತಿಯಲ್ಲಿ ರೆಸ್ಟ್ ಕೊಡೋದು, ಈ ರೀತಿಯಲ್ಲಿ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದೋದು, ಹೇಳೋದು, ಅಲ್ಲಿ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಮೂತ್ರವನ್ನು ಹಿಡಿಯೋದು, ಅಲ್ಲಿ ಅದನ್ನು ಸೇವನೆ ಮಾಡಿಕೊಂಡು ನೇರವಾಗಿ ಧ್ಯಾನಕ್ಕೆ ಹೋಗೋದು. ಆ ಧ್ಯಾನ ಅತ್ಯುತ್ತಮವಾದ ಆಗುವಂತ ಅವಕಾಶ ಹೆಚ್ಚಿದೆ. ಆಯ್ತಾ. ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ಆ ಆ ಬೆಳಗ್ಗೆ ಸಮಯದಲ್ಲಿ ನಾವು ಹೇಳುವಾಗ ಆ ಮೂತ್ರದಲ್ಲಿ ಲಭ್ಯವಾಗುವಂತಹ ಹಾರ್ಮೋನ್ ಮೆಲಟೋನಿನ್ ಜೊತೆಗೆ ಇನ್ನೂ ಅನೇಕ ವಿಷಯಗಳಿದೆ. ಎಂಜೈಮ್ಸ್ ಆಗಲಿ, ಅಂದ್ರೆ ಅಲ್ಲಿ ಎಂಜೈಮ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಅಂದ್ರೆ ಲವಣಗಳಾಗಲಿ, ಜೊತೆಗೆ ಇನ್ನೂ ಆಂಟಿಬಾಡೀಸ್. ಆಂಟಿಬಾಡೀಸ್ ಅಂದ್ರೆ ಏನು ಅಂದ್ರೆ, ನಿಮ್ಮ ದೇಹದಲ್ಲಿ ಯಾವ ವ್ಯಾಧಿ ಮೇಲೆ ನೀವು ಹೋರಾಡ್ತಾ ಇದ್ದೀರಾ, ನಿಮ್ಮ ಪ್ರತಿರಕ್ಷಕ ವ್ಯವಸ್ಥೆ, ನಿಮ್ಮ ಪ್ರಾಣಮಯ ಶಕ್ತಿ ಯಾವ ವ್ಯಾಧಿ ಮೇಲೆ ದಾಳಿ ಮಾಡ್ತಾ ಇದೆ, ಹೋರಾಡ್ತಾ ಇದೆ, ಅದಕ್ಕೆ ಸಂಬಂಧಿತ ಹಾರ್ಮೋನ್ಸು, ಅದಕ್ಕೆ ಸಂಬಂಧಿತ ಎಲ್ಲ ಆಂಟಿಬಾಡೀಸು ರಕ್ತದಲ್ಲಿ ಪ್ರವಾಹ ಆಗ್ತಾ ಇರ್ತವೆ. ಅದು ಸಹ ರಕ್ತವನ್ನು ಸೋಸುವಾಗ, ಫಿಲ್ಟರ್ ಮಾಡುವಾಗ ಮೂತ್ರದಿಂದ ಆಚೆ ಕಡೆ ಬರುತ್ತೆ. ಅದನ್ನು ನೇರವಾಗಿ ನಮ್ಮ ಗಂಟಲಿಂದ ಒಳಗಡೆ ಪ್ರವೇಶ ಮಾಡುವಾಗ ಅಲ್ಲಿರುವಂತ ಸೆನ್ಸಾರ್ಸ್, ಗಂಟ್ಲು ಪ್ರಾಂತದಲ್ಲಿರುವಂತ ಸೆನ್ಸಾರ್ಸ್ ಅದನ್ನು ಖಂಡಿತ ತಕ್ಷಣವೇ ಗುರುತಿಸೋದು. ಅದಕ್ಕೆ ಬೇಕಾಗಿರುವಂತ ಬ್ರೈನ್ ಇಂದ ಬೇಕಾಗಿರುವಂತ ಕೆಮಿಕಲ್ ಜನರೇಟ್ ಆಗಿ ನಮ್ಮನ್ನು ವಾಸಿ ಮಾಡೋದು. ಆ ಪರ್ಟಿಕ್ಯುಲರ್ ಅವಯವ ಅಂಗಕ್ಕೆ ಸಂಬಂಧಿತ ವಾಸಿ ಮಾಡ್ಬೇಕಂದ್ರೆ ಏನೇನು ಮಾಡಬೇಕು ಆ ವ್ಯವಸ್ಥೆ ಎಲ್ಲ ಮಾಡ್ಬಿಡ್ತದೆ. ಇಷ್ಟು ವೇಗವಂತವಾಗಿ ಒಂದು ವ್ಯಾಧಿ ಗುಣ ಆಗತ್ತೆ ನೋಡಿ. ಅದಕ್ಕೆ ನಮ್ಮ ಮೂತ್ರ ಸರ್ವರೋಗ ನಿವಾರಣಿ. ಆಯ್ತಾ. ಸರ್ವರೋಗ ನಿವಾರಣಿ, ಮತ್ತೆ ಸರ್ವ ಆನಂದ ಪ್ರಸಾದಿನಿ ಅಂತ ಹೇಳ್ಬೋದು. ನಮ್ಗೆ ಆನಂದ ಕೊಡುತ್ತೆ, ಆರೋಗ್ಯ ಕೊಡುತ್ತೆ, ಆನಂದ ಕೊಡುತ್ತೆ, ಎರಡು ಕೊಡುತ್ತೆ. ಸೊ ಆ ರೀತಿಯಲ್ಲಿ. ಸೊ ಆಮೇಲೆ ಈ ಮೂತ್ರವನ್ನು ನಾವು ಬೆಳಗ್ಗೆ ಎದ್ದ ಮೇಲೆ ಏನ್ ಮಾಡಬೇಕು, ಚೆನ್ನಾಗಿ ಮುಖ ತೊಲಿಕೊಂಡು ಆರಾಮಾಗಿ ಕೂತ್ಕೊಂಡು ಈ ಮೂತ್ರವನ್ನು ವಿಸರ್ಜನೆ ಮಾಡುವಾಗ ಒಂದು ಮಂತ್ರ ಹೇಳಿದ್ದಾರೆ ಡಮರ ತಂತ್ರದಲ್ಲಿ. ಮಂತ್ರ ಮಾಡುತ್ತಾ ಇಟ್ಕೊತೀವಲ್ಲ ಮೂತ್ರವನ್ನು, ಆ ಸಮಯದಲ್ಲಿ ಒಂದು ಮಂತ್ರ ಹೇಳ್ಕೊಂಡ್ರೆ ಇನ್ನೂ ಶಕ್ತಿವಂತವಾಗತ್ತೆ ಆ ಮೂತ್ರ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ವಿಸರ್ಜನೆ ಮಾಡುವಾಗ ಹೇಳ್ಬೇಕಾಗಿರುವಂತ, ಆದ್ರೆ ಅಂದ್ರೆ ಒಂಥರ ಪೂರ್ವಪು, ಅಂದ್ರೆ ಈ ಈಸ್ಟ್ ಸೈಡ್, ಪೂರ್ವಪು ದಿಕ್ಕಲ್ಲಿ ನಿಂತ್ಕೊಂಡು ಅವಕಾಶ ಇದ್ರೆ, ಇಲ್ಲಾಂದ್ರೆ ಬಿಟ್ಬಿಡಿ. ನಾರ್ಮಲ್ ಆಗಿ ಹಾಯಾಗಿ ನಿಂತ್ಕೊಂಡು ಏಕಾಗ್ರತೆಯಿಂದ
ಒಂದು ಮಂತ್ರವನ್ನು ಹೇಳ್ಕೊಂತ ಮೂತ್ರವನ್ನು ಹಿಡಿಯೋದು ವಿಸರ್ಜನೆ ಮಾಡೋದು ತುಂಬಾ ಉತ್ತಮ ಅಂತ ಹೇಳಿದ್ದಾರೆ, ಶಕ್ತಿವಂತ ಅಂತ ಹೇಳಿದ್ದಾರೆ. ಆ ಮಂತ್ರ ಏನಂತಂದ್ರೆ ಓಂ ಸರ್ವ ಸೃಷ್ಟಿ ಪ್ರಭವೇ ರುದ್ರಾಯ ನಮಃ. ಆಯ್ತಾ? ಸೊ ಇದು ಒಂದು ಮಂತ್ರ. ಈ ಮಂತ್ರವನ್ನು ಹೇಳ್ಕೊಂತ ಆ ಮೂತ್ರವನ್ನು ಹಿಡಿಯೋದು ಸೇವನೆ ಮಾಡಿದ್ರೆ ತುಂಬಾ ಅತ್ಯುತ್ತಮವಾದ ಸಿಗತ್ತೆ. ಆಮೇಲೆ ಈ ಮೂತ್ರವನ್ನು ಸೇವಿಸುವಾಗ 2 ಮಂತ್ರಗಳಿದ್ದಾರೆ, ಅದನ್ನು ಸಹ ನಾವು ಹೇಳ್ಕೋಬಹುದು. ಇದು ಒಂದು ಮೂತ್ರ ವಿಸರ್ಜನೆ ಸಮಯದಲ್ಲಿ, ಮತ್ತೆ ಮೂತ್ರವನ್ನು ಸೇವನೆ ಮಾಡುವಾಗ ಏನ್ ಮಂತ್ರ ಅದು ಅಂತಂದ್ರೆ ಓಂ ಶ್ರೀಂ ಕ್ಲೀಂ ಉದ್ದಾಮರೇಶ್ವರಾಯ ನಮಃ. ಸೆಕೆಂಡ್, ಓಂ ಹ್ರೀಂ ಕ್ಲೀಂ ಭೈರವಾಯ ನಮಃ. ಇದು 2 ಮಂತ್ರಗಳು. ಓಕೆ, ಈ ಮಂತ್ರಗಳು ಶಿವವನ್ನು ಸೇವನೆ ಮಾಡಿ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ನಿಮಗೆ ಬೇಕಾಗಿರುವಂತಹ ಫಲಿತಗಳು ಸಿಗತ್ತೆ. ಅದ್ಭುತವಾದ ವಿಶ್ರಾಂತಿ, ಅದ್ಭುತವಾದ ಶಕ್ತಿ, ಅದ್ಭುತವಾದ ಜ್ಞಾನೋದಯಕ್ಕೆ ಅದ್ಭುತವಾದ ದಾರಿ ನಮಗೆಲ್ಲ ಸಿಗತ್ತೆ. ಮೂತ್ರ ಸೇವನೆ ಮತ್ತೆ ಅಲ್ಲಿ ನಾವು ಮಾಡುವಂತ ಧ್ಯಾನ, ಇಂಟರ್ನೆಟ್. ಸೊ ಮೂತ್ರ ಸೇವನೆ ಮತ್ತೆ ಅಲ್ಲಿ ಮೂತ್ರ ಸೇವನೆ ಜೊತೆಗೆ ಅದ್ಭುತವಾದ ಧ್ಯಾನ ಎರಡೂ ಸೇರ್ಕೊಂಡ್ರೆ ನಮಗೂ ಏನು ಬೇಕೋ ಅದು ನಾವು ಸಾಧಿಸಬಹುದು. ನಾವು ಜ್ಞಾನೋದಯ ಪಡೆಯಬಹುದು, ಆರೋಗ್ಯವನ್ನು ಪಡೆಯಬಹುದು, ಎಲ್ಲ ನಮಗೆ ಲಭ್ಯವಾಗತ್ತೆ. ಇದು ನೆನಪಿಟ್ಕೊಳ್ಳಿ. ಆಯ್ತಾ? ಸೊ ಇದು ಇವತ್ತಿನ ಈ ಮೂತ್ರ ಚಿಕಿತ್ಸೆಯಲ್ಲಿ ನಾವು ಯಾವ ರೀತಿಯಲ್ಲಿ ಯಾಕೆ ಸೇವನೆ ಮಾಡಬೇಕು, ಮದ್ಯ ಮೂತ್ರವನ್ನು ಯಾಕೆ ಸೇವನೆ ಮಾಡಬೇಕಂತ ಈ ವಿಷಯಗಳನ್ನ ನಾವು ತಿಳ್ಕೊಂಡಕ್ಕೆ ಒಂದು ಪ್ರಯತ್ನ ಮಾಡಿದೀವಿ.